ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಯಾರೆಲ್ಲ ಶಿಕ್ಷಕರ ಹುದ್ದೆಗಳಿಗೆ ಹೊಸ ಹುದ್ದೆಗಳಿಗೆ ವೇಟ್ ಮಾಡ್ತಾ ಇದ್ರಿ, ಎಸ್ಪೆಷಲಿ ಹೈಸ್ಕೂಲ್ ಟೀಚರ್ಸ್ನ ಹುದ್ದೆಗಳಿಗೆ, ಸೊ ನಿಮಗೆಲ್ಲ ಒಂದು ಹ್ಯಾಪಿ ನ್ಯೂಸ್ ಇದೆ. ಸೊ ನೋಡ್ತಾ ಇರ್ಬೋದು, ಏನು ರಾಜ್ಯದ ಅಲ್ಪಸಂಖ್ಯಾತರ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಮೈನಾರಿಟಿ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಹೇಳ್ತಾರೆ. ಓಕೆ, ಮೌಲಾನಾ ಆಜಾದ್ ಮಾಡೆಲ್ ಸ್ಕೂಲ್ಸ್ ಅಂತೇಳಿ ಹೇಳ್ತಾರೆ. ಈ ಒಂದು ಶಾಲೆಗಳಲ್ಲಿ ಖಾಲಿ ಇರುವಂತಹ 700 ಟೀಚರ್ಸ್ ಪೋಸ್ಟ್ಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದೆ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಷನ್ ಆಗಲಿದೆ ಈ ಒಂದು ಹೊಸ ಹುದ್ದೆಗಳಿಗೆ. ಸೊ ಈ ವಿಡಿಯೋದಲ್ಲಿ ಯಾವೆಲ್ಲ ವಿಷಯದ ಅಥವಾ ಸಬ್ಜೆಕ್ಟ್ನ ಟೀಚರ್ಸ್ನ ವೇಕೆನ್ಸೀಸ್ಗಳಿಗೆ ನೋಟಿಫಿಕೇಷನ್ ಆಗಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಯಾವ ಥರ ಇರಬೇಕು, KPSC ಕಡೆಯಿಂದ ಆಗುತ್ತಾ ಅಥವಾ KEA ಕಡೆಯಿಂದ ಆಗುತ್ತಾ, ಇದಕ್ಕೆ ನಿಮ್ಮ ತಯಾರಿ ಯಾವ ರೀತಿ ಇರಬೇಕಾಗತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಾವು ಬ್ರೀಫಾಗಿ ಅರ್ಥ ಮಾಡ್ಕೊಂಬರೋಣ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಒಂದು ಟೀಚರ್ ರಿಕ್ರೂಟ್ಮೆಂಟ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಿದೆ. ಹಾಗೆಯೇ ಆರ್ಥಿಕ ಇಲಾಖೆಯಿಂದನೂ ಅನುಮತಿಯನ್ನು ಪಡ್ಕೊಂಡಿರುವಂಥ ಹುದ್ದೆಗಳ ಬಗ್ಗೆ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಸೊ ರಾಜ್ಯದ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂತ ಹೇಳ್ತಾರೆ, ಮೈನಾರಿಟಿ ಡೈರೆಕ್ಟರೇಟ್, ಅಲ್ಲಿ ಆ ಒಂದು ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಬರುವಂತಹ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅಂತ ಹೇಳ್ತಾರೆ. ಸೊ ಅಲ್ಲಿ ಹೆಡ್ ಮಾಸ್ಟರ್ ಪೋಸ್ಟ್ ಇರ್ಬೋದು, ಜೊತೆಗೆ 700 ಟೀಚರ್ಸ್ ಪೋಸ್ಟ್ಗಳು, ಹೆಡ್ ಮಾಸ್ಟರ್ ಪೋಸ್ಟ್ಗಳು ಸೇರಿ 700 ಟೀಚರ್ಸ್ ಪೋಸ್ಟ್, ಅಸಿಸ್ಟೆಂಟ್ ಟೀಚರ್ ಪೋಸ್ಟ್ಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಏನು ಮಾಡ್ತಾ ಇದೆ, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಒಪ್ಪಿಗೆಯನ್ನು ನೀಡಿದೆ. ನೋಡಿ, 700 ಟೀಚರ್ಸ್ ಪೋಸ್ಟ್ಗಳಿದ್ದಾವೆ. ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬೋದು. ಸೊ 2018-19 ಸಾಲಿನಲ್ಲಿ ಆರಂಭಿಸಲಾದ 100 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ, ಪ್ರತಿ ಶಾಲೆಗಳಿಗೆ 7 ಹುದ್ದೆಗಳಂತೆ ಒಟ್ಟಾರೆಯಾಗಿ 700 ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಮೇ 22ರಂದು, ಓಕೆ, ಇದ್ಯಾವುದೋ ಹಳೆ ನ್ಯೂಸ್ ಅಲ್ಲ, ಇದೇ ಮಂತ್ 22ನೇ ತಾರೀಕಿನಂದು ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರದವರು ಈ 100 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಪ್ರತಿ ಶಾಲೆಗೆ 7 ಟೀಚರ್ಸ್ಗಳಂತೆ ಟೋಟಲ್ ಆಗಿ 700 ಟೀಚರ್ಸ್ಗಳ ಹುದ್ದೆಗೆ ಒಂದು ಭರ್ತಿಗೆ ಓಕೆ ಅಂತ ಹೇಳಿದೆ. ಸೊ ಇದರಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಎಷ್ಟಿದಾವಂತೆ, 100 ಹುದ್ದೆಗಳಿದ್ದಾವೆ. ಜೊತೆಗೆ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಉರ್ದು ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ. ಸೊ ಈ ಎಲ್ಲ ವಿಷಯಗಳಲ್ಲಿ ತಲಾ 100 ಶಿಕ್ಷಕರು, ಅಂದರೆ 100 ಶಿಕ್ಷಕರ ಅಂತೆ ಏನು ಮಾಡ್ತಾ ಇದ್ದಾರಂತೆ, ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರಂತೆ 700 ಶಿಕ್ಷಕರ ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿಗಳ ನಿಯಮಗಳ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಅಂದರೆ C&R ರೂಲ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅದರ ಪ್ರಕಾರ ಏನು ಮಾಡಲಾಗ್ತಾ ಇದೆ, ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರಂತ. ಹಾಗೆಯೇ ಫ್ರೆಂಡ್ಸ್, ಈ ಒಂದು ಆರ್ಥಿಕ ಇಲಾಖೆಯ ಒಂದು ಲೆಟರ್ನ ಸಹ ನಿಮ್ಮ ಸ್ಕ್ರೀನ್ ಮೇಲೆ ನಿಮಗೋಸ್ಕರ ತೋರಿಸ್ತಾ ಇದ್ದೇವೆ, ನೋಡ್ತಾ ಇರ್ಬೋದು. ಆರ್ಥಿಕ ಇಲಾಖೆ ಡಿಪಾರ್ಟ್ಮೆಂಟ್ ಏನಿದೆ, ಸೊ ವಿತ್ತೀಯ ಸುಧಾರಣೆ ಕೋಶ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಆಡಳಿತ ಇಲಾಖೆ ಪ್ರಸ್ತಾವನೆಗಳನ್ನು ಪರಿಶೀಲಿಸಿದಾಗ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 2018-19 ಸಾಲಿನಲ್ಲಿ ಆರಂಭಿಸಲಾದ 100 ಮೌಲಾನಾ, ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಎಲ್ಲ ಶಾಲೆಗಳಲ್ಲಿ ತಲಾ 7 ಶಿಕ್ಷಕರಂತೆ, ಅಂದರೆ ಟೋಟಲ್ ಆಗಿ 700 ಶಿಕ್ಷಕರ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅದರಲ್ಲಿ ಹೆಡ್ ಮಾಸ್ಟರ್ ಪೋಸ್ಟ್ ಇದೆ, ಕನ್ನಡ ಟೀಚರ್ಸ್ ಪೋಸ್ಟ್ ಇದೆ, ಆಂಗ್ಲ ಭಾಷಾ, ಉರ್ದು ಭಾಷೆ, ಹಾಗೆ ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಈ ಥರ ಪ್ರತಿಯೊಂದು ಸಬ್ಜೆಕ್ಟಲ್ಲಿ 100 ವಿಷಯಗಳಿದ್ದಾವೆ. ಹಾಗೆಯೇ ನೇಮಕಾತಿ ವಿಧಾನವನ್ನು ನಿಮಗೋಸ್ಕರ ತೋರಿಸೋದಾದರೆ ನೋಡ್ತಾ ಇರ್ಬೋದು, ಡೆಪ್ಯುಟೇಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಆ್ಯಸ್ ಪರ್ C&R ಅಂತ ಹೇಳಿದ್ದಾರೆ. ನೋಡಿ, ಈ ಏನು 100 ಪೋಸ್ಟ್ಗಳಿದ್ದಾವೆ, ಇದರಲ್ಲಿ ಸ್ವಲ್ಪ ಮಟ್ಟಿನ ಭಾಗವನ್ನು ಏನಂತ ಕರೀತಾರೆ, ಈ ಒಂದು ಡೆಪ್ಯುಟೇಷನ್ ಬೇಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅಂದರೆ ಒಂದು 50-50 ಅಂತ ಅನ್ಕೋಬೋದು. ಬಟ್ ನೋಟಿಫಿಕೇಷನ್ ಬಂದ ಮೇಲೆ ಗೊತ್ತಾಗುತ್ತೆ 700 ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತಾ ಅಥವಾ ಇದರಲ್ಲಿ ಎಷ್ಟರ ಮಟ್ಟಿಗೆ ನೋಟಿಫಿಕೇಷನ್ ಆಗುತ್ತೆ ಅಂತೇಳಿ. ಯಾಕಂತೇಳಿ ನೋಡೋದಾದರೆ, ಇಲ್ಲಿ ನೇಮಕಾತಿ ವಿಧಾನವನ್ನು ನಿಮಗೆ ನಾವು ತಿಳಿಸೋದಾದರೆ, ಅಂದರೆ ಯಾವ ಥರ ರಿಕ್ರೂಟ್ಮೆಂಟ್ನ ಮಾಡ್ತಾ ಇದ್ದಾರೆ ಅಂತೇಳಿ, ಡೆಪ್ಯುಟೇಷನ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ, ಓಕೆ, ಈ ಶಾಲಾ ಸಾಕ್ಷರತೆ ಮತ್ತು ಏನು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಅಲ್ಲಿಂದ ಡೆಪ್ಯುಟೇಷನ್ ಆಧಾರದ ಮೇಲೆ ಈ 100 ಪೋಸ್ಟಲ್ಲಿ ಕೆಲವೊಂದು ಪೋಸ್ಟನ್ನು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಅಥವಾ ನೋಡಿ, ಬಾರ್ ಅಂತ ಹಾಕಿದ್ದಾರೆ, ಅಥವಾ ಆ್ಯಸ್ ಪರ್ C&R ರೂಲ್ಸ್, ಅವರ ಒಂದು ಈ ಒಂದು ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ನಾವೇನು ಹೇಳ್ತೇವೆ, ನೇಮಕಾತಿ ನಿಯಮಾವಳಿಗಳು ಯಾರ್ದು, ಈ ಒಂದು ಡಿಪಾರ್ಟ್ಮೆಂಟ್ದು. ಸೊ ಅದರ ಅನ್ವಯ ಅವರಿಗೆ ಎಷ್ಟು ಪೋಸ್ಟ್ ಬೇಕು ಅಷ್ಟು ಪೋಸ್ಟ್ಗಳನ್ನು ಏನು ಮಾಡ್ತಾರೆ, ಪ್ರತಿಯೊಂದು ಸಬ್ಜೆಕ್ಟಿಂದ ತೆಗೆದು ಅದನ್ನು KPSCಯ ಮೂಲಕ, KEA ಮೂಲಕ ಅಲ್ಲ, KPSCಯ ಮೂಲಕ ಏನು ಮಾಡ್ತಾರೆ, ಅಧಿಸೂಚನೆಯನ್ನು ಮಾಡ್ತಾರೆ. 700 ಪೋಸ್ಟ್ಗಳಿದ್ದಾವೆ.
ಬಟ್ 700 ಪೋಸ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗೋದು ಇಲ್ಲಿ ಕಷ್ಟ ಆಗುತ್ತೆ, ಬಿಕಾಸ್ ಡೆಪ್ಯುಟೇಷನ್ ಬೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಪ್ಯುಟೇಷನ್ ಬೇಸ್ ಅರ್ಧ ಆದರೆ ಇನ್ನೂ ಉಳಿದಂತಹ ಹುದ್ದೆಗಳೇನಿದ್ದಾವೆ, ಇನ್ನೊಂದು 50 to 60% ಏನು ಹುದ್ದೆಗಳು ಉಳಿತವೆ. ಸೊ ಅದನ್ನೇ ಏನು ಮಾಡ್ತಾರೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿ ತುಂಬಿಕೊಳ್ಳುವಂತಹ ಒಂದು ಚಾನ್ಸಸ್ಗಳು ಇರ್ತವೆ. ಸೊ ಇದನ್ನು ಲಾಸ್ಟ್ ಟೈಮ್ ಐ ಥಿಂಕ್ ಇದೇ ಒಂದು ಡಿಪಾರ್ಟ್ಮೆಂಟಲ್ಲಿ KPSC ಅವರು ಏನು ಮಾಡಿದರು, ಟೀಚರ್ಸ್ ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡಿದರು ಸರ್ನ, ಈ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ಈ ಸಲನೂ ಏನು ಮಾಡ್ಬೋದು, KPSCಗೆ ಕೊಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗುತ್ತೆ. ಯಾರಿಗೆ? KPSCಗೆ ಪ್ರಸ್ತಾವನೆ ಸಲ್ಲಿಕೆ ಆಗುತ್ತೆ. ಅದ್ರ ಬಗ್ಗೆ ಸಲ್ಲಿಕೆ ಆದಾಗ ಖಂಡಿತವಾಗಿ ನಿಮಗೆ ಒಂದು ಅಪ್ಡೇಟ್ನ ಮಾಡಿ ತಿಳಿಸ್ತೇವೆ. ಹಾಗೆಯೇ ಬಹಳ ಮುಖ್ಯವಾಗಿ ಈ ಒಂದು ಟೀಚರ್ಸ್ ಪೋಸ್ಟ್ಗಳೇನಿದ್ದಾವೆ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ಹೇಳಿ ಈ ವಿಡಿಯೋನ ಮುಗಿಸೋಣ. ನೋಡಿ, ಕನ್ನಡ ಟೀಚರ್ಸ್ ಇರ್ಬೋದು, ಆಂಗ್ಲ ಭಾಷಾ ಶಿಕ್ಷಕರು ಇರ್ಬೋದು, ಉರ್ದು ಶಿಕ್ಷಕರು ಇರ್ಬೋದು, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ, ಈ ಎಲ್ಲ ಟೀಚರ್ಸ್ ಪೋಸ್ಟ್ಗಳಿಗೆ ಕಾಮನ್ ಆಗಿ ಏನಾಗಿರಬೇಕಾಗತ್ತೆ, B.Ed ಆಗಿರಲೇಬೇಕಾಗತ್ತೆ. ಆಯಿತಾ, B.Ed ಆಗಿರಬೇಕಾಗತ್ತೆ ಪ್ಲಸ್ ಡಿಗ್ರಿ. ಓಕೆ, ಡಿಗ್ರಿ ಆದಮೇಲೆ ನೀವು B.Ed ಮಾಡೋಕ್ಕಾಗೋದು. ಸೊ ಡಿಗ್ರಿ ಪ್ಲಸ್ B.Ed ಆಯಾ ಸಬ್ಜೆಕ್ಟ್ಗಳಲ್ಲಿ, ಸಪೋಸ್ ಸೋಷಿಯಲ್ ಟೀಚರ್ ಆಗ್ತಾ ಇದ್ದೀರಾ ಅಂತಂದರೆ ಸೋಷಲಲ್ಲಿ ಅಂದರೆ BA ಅನ್ನು ಮಾಡಿರಬೇಕು, ಜೊತೆಗೆ B.Edಲ್ಲಿ ಮೆಥಡಾಲಜಿನೂ ಸೋಷಲ್ ಸಬ್ಜೆಕ್ಟ್ಗಳನ್ನು ಓದಿರುವಂಥ ಅಭ್ಯರ್ಥಿಗಳಿಗೆ. ಹಾಗೆಯೇ ವಿಜ್ಞಾನ ಟೀಚರ್ಸ್ ಆಗಬೇಕು ಅಂತಂದರೆ BSc ಅನ್ನು ಮಾಡಿರಬೇಕು, ಅಥವಾ ಇಂಜಿನಿಯರಿಂಗ್ ಮಾಡಿಕೊಂಡು B.Ed ಮಾಡಿದಂತಹ ಅಭ್ಯರ್ಥಿಗಳು ವಿಜ್ಞಾನ ಟೀಚರ್ಸ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಮ್ಯಾಥಮೆಟಿಕ್ಸ್ನೂ ಅಷ್ಟೇ, ಈ ಒಂದು ಇಂಜಿನಿಯರಿಂಗ್ ಮತ್ತು ಏನು BSc ಮ್ಯಾಥಮೆಟಿಕ್ಸನ್ನು ಓದಿರ್ತಾರೆ ಅಂತಹ ಅಭ್ಯರ್ಥಿಗಳು. ಹಾಗೆಯೇ ಉರ್ದು ಭಾಷಾ ಶಿಕ್ಷಕರು ತಮ್ಮ ಡಿಗ್ರಿ ಉರ್ದುದಲ್ಲಿ ಮಾಡ್ಕೊಂಡು ಮತ್ತು B.Ed ಏನು ಮಾಡಿರ್ತಾರೆ ಅವರು. ಹಾಗೆಯೇ ಆಂಗ್ಲ ಭಾಷಾ ಶಿಕ್ಷಕರು ಏನು BA ಆಪ್ಷನಲ್ ಲಿಟ್ರೇಚರ್ ತೊಗೊಂಡು ಪಾಸಾಗಿರ್ತಾರೆ, ಜೊತೆಗೆ B.Edಲ್ಲಿ ಇಂಗ್ಲೀಷನ್ನು ಮೇಜರಾಗಿ ಮಾಡ್ಕೊಂಡಿರ್ತಾರೆ ಅವರು. ಹಾಗೆಯೇ ಕನ್ನಡ ಭಾಷಾ ಶಿಕ್ಷಕರು ಅಷ್ಟೇ, ನಿಮ್ಮ ಡಿಗ್ರಿ ಲೆವೆಲಲ್ಲಿ ನೀವೇನು ಮಾಡಿರ್ತೀರ, ಈ ಒಂದು ಕನ್ನಡ ಲಿಟ್ರೇಚರ್ನ ಓದಿರ್ತಾರೆ, ಜೊತೆಗೆ B.Edಲ್ಲಿ ಕನ್ನಡ ಮೆಥಡಾಲಜಿಯನ್ನು ಅಧ್ಯಯನ ಮಾಡಿರ್ತಾರೆ. ಸೊ ಎಲ್ಲ ಅಭ್ಯರ್ಥಿಗಳಿಗೆ ಏನಿರುತ್ತೆ, ಈ ಶಿಕ್ಷಕರಾಗೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಹಾಗೆಯೇ ಸಾಮಾನ್ಯವಾಗಿ ಮುಖ್ಯೋಪಾಧ್ಯಾಯರು ಅಂತಂದರೆ ಬಹಳ ಜವಾಬ್ದಾರಿಯುತ ಕೆಲಸ ಆಗಿರುತ್ತೆ. ಹಾಗೆಯೇ ಇದರ ಒಂದು ಗ್ರೇಡ್ ಪೇ ಸಹ ನೋಡ್ಬೋದು. 43,100 ಬೇಸಿಕ್ ಪೇನಿಂದ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ನಿಮಗೆ 83,900 ರೂಪಾಯಿ ಸಿಗುತ್ತೆ. ಯಾರಿಗೆ? ಹೆಡ್ ಮಾಸ್ಟರ್ ಅವರಿಗೆ. ಸೊ ಈ ಒಂದು ಪೋಸ್ಟ್ಗೆ ನೀವು ಆಗಬೇಕು ಅಂತಂದರೆ ಅಫ್ಕೋರ್ಸ್ ನಿಮಗೆ ಎಕ್ಸ್ಪೀರಿಯನ್ಸನ್ನ ಕೇಳ್ತಾರೆ. ಯಾಕಂದರೆ ಇಡೀ ಶಾಲೆಯ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಹೆಡ್ ಮಾಸ್ಟರ್ ಇರೋದರಿಂದ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಟೀಚರ್ಸ್ಗಳನ್ನು ಮ್ಯಾನೇಜ್ ಮಾಡಿಕೊಂಡು, ಮಕ್ಕಳ ಜೊತೆ ಮ್ಯಾನೇಜ್ ಮಾಡಿಕೊಂಡು ಶಾಲೆಯನ್ನು ನಡೆಸಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಕೇಳ್ತಾರೆ. ಸಹಜವಾಗಿ ಈಗ ಆಲ್ರೆಡಿ ಯಾರ್ಯಾರು GPT ಇರ್ಬೋದು ಅಥವಾ ಹೈಸ್ಕೂಲ್ ಟೀಚರ್ಸಲ್ಲಿ ಸುಮಾರು ಒಂದು ಸ್ವಲ್ಪ ವರ್ಷ ಏನು ಕೆಲಸ ಮಾಡಿರ್ತಾರೆ ಅಂತಹ ಎಕ್ಸ್ಪೀರಿಯನ್ಸ್ನ ತೊಗೋಬೋದು. ಜೊತೆಗೆ ಅಫ್ಕೋರ್ಸ್ B.Ed ಅಥವಾ BSc B.Ed ಅಥವಾ BCom B.Ed ವಾಟೆವರ್, B.Ed ಅಂತೂ ಕಂಪಲ್ಸರಿಯಾಗಿರುತ್ತೆ. ಹಾಗೆ ಹೆಡ್ ಮಾಸ್ಟರ್ ಪೋಸ್ಟ್ ಆಗಿರೋದ್ರಿಂದ ಇದಕ್ಕೆ ಇವನ್ PG ಸಹ ಕೇಳಿದರೂ ಆಶ್ಚರ್ಯ ಏನಿಲ್ಲ. ಸರಿನಾ ಫ್ರೆಂಡ್ಸ್? ಬಟ್ ಯಾವುದಕ್ಕೂ ಒಂದು ಸಲ ಈ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ಏನು ಹೊರಬಿದ್ದಾಗ 700 ಹುದ್ದೆಗಳಿಗೇನು ಕಾಲ್ಫಾರ್ಮ್ ಆಗುತ್ತಾ, ಅಥವಾ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ ತೊಗೊಂಡು ಇನ್ನೂ ಉಳಿದಿರುವಂಥ ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗುತ್ತಾ ಅನ್ನೋದು ಯಾವಾಗ ಗೊತ್ತಾಗುತ್ತೆ, ಪ್ರಸ್ತಾವನೆ ಸಲ್ಲಿಸಿದಾಗ ಮಾತ್ರ. ಯಾರು ಸಲ್ಲಿಸಬೇಕು? ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಅವರು ಏನಿದ್ದಾರೆ KPSCಗೆ ಸಲ್ಲಿಸ್ತಾರೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರಿಗೆ ಸಲ್ಲಿಸ್ತಾರೆ. ನೋಡಿ ಸರ್, ನಮ್ಮ ಹತ್ರ ಇಷ್ಟು ಪೋಸ್ಟ್ಗಳಿದ್ದಾವೆ, ಇದನ್ನು ನಿಮ್ಮ ಏಜೆನ್ಸಿ ಮೂಲಕ ರಿಕ್ರೂಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಅಂತೇಳಿ. ಸೊ KPSC ಅವರು ಏನು ಮಾಡ್ತಾರೆ, ಅಧಿಸೂಚನೆಯನ್ನು ಹೊರಡಿಸ್ತಾರೆ, ಎಲ್ಲರೂ ಅರ್ಜಿಯನ್ನು ಹಾಕ್ತಾರೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗಲೇ ಏನಾಗುತ್ತೆ, ಪ್ರತಿಯೊಂದು ಹುದ್ದೆಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಆಫೀಷಿಯಲಾಗಿ ಗೊತ್ತಾಗುತ್ತೆ. ಹಾಗೆ ಹೆಡ್ ಮಾಸ್ಟರ್ ವಿಚಾರವಾಗಿ ಹೇಳಿದ್ವಿ ನಾವು. ಸೊ ಹೆಡ್ ಮಾಸ್ಟರ್ಗೆ ಏನು ಕ್ವಾಲಿಫಿಕೇಷನ್ ಅಷ್ಟೇ ಕೇಳ್ತಾರ, ಎಕ್ಸ್ಪೀರಿಯನ್ಸ್ನೂ ಕೇಳ್ತಾರೆ. ಇವೆಲ್ಲವೂ ಯಾವಾಗ ಗೊತ್ತಾಗುತ್ತೆ, ಡೀಟೇಲ್ ಆಗಿರುವಂಥ ಅಧಿಸೂಚನೆಗಳು ಬಂದಾಗ. ಬಟ್ ಒಂದು ತಲೆಯಲ್ಲಿರಲಿ, ಆರ್ಥಿಕ ಇಲಾಖೆ ಏನು ಮಾಡಿದೆ, ಒಂದು ಒಪ್ಪಿಗೆಯನ್ನು ನೀಡಿದೆ ಸರಿಸುಮಾರು 700 ಹುದ್ದೆಗಳಿಗೆ. ಹಾಗೆಯೇ ಈ ಹುದ್ದೆಗೆ ಕಾಮನ್ ಆಗಿ ಏನು ಓದ್ಕೋಬೇಕು ಅಂತ ಹೇಳಿ ನೋಡೋದಾದರೆ GKಯನ್ನು ಕಂಪಲ್ಸರಿಯಾಗಿ ಓದ್ಕೊಳ್ಳಿ. GK ಅಂದರೆ ಪ್ರತಿಯೊಂದನ್ನು ಯಾವ ಥರ ನೀವು ಬೇರೆ ಎಕ್ಸಾಮ್ಸ್ಗಳಿಗೆಲ್ಲ ಓದ್ಕೊಳ್ತಾರೆ ಅದೇ ಥರ. ಹಾಗೆಯೇ ನಿಮ್ಮ ಸಬ್ಜೆಕ್ಟ್ ಏನಿರುತ್ತೆ ಅದನ್ನು ನೀವು ತುಂಬ ಡೀಪಾಗಿ ಯಾವ ಥರ ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಓದ್ಕೊಳ್ತೀರ, ಹಾಗೆ ಹೈಸ್ಕೂಲ್ ಟೀಚರ್ಸ್ಗೆ ನೀವು ಓದ್ಕೊಳ್ತೀರ, ನಿಮ್ಮ ಸಬ್ಜೆಕ್ಟ್ ಮೆಥಡಾಲಜಿ ಅದನ್ನ ನೀವು ತುಂಬ ಚೆನ್ನಾಗಿ ಅಧ್ಯಯನ ಮಾಡಬೇಕಾಗತ್ತೆ ಆಸ್ಪಿರೆಂಟ್ಸ್. ಇದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ನಿಮಗೆ ಖಂಡಿತವಾಗಿ ತರ್ತೇವೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.